ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ನಾನು ಎದ್ದ ಕೂಡಲೇ ನಾನು ಕರಿಬೇವನ್ನ ತಿಂತೀನಿ ಖಾಲಿ ಹೊಟ್ಟೆಗೆ. ಅದನ್ನು ತಿನ್ನೋದ್ರಿಂದ ನಮ್ಮ ಹೇರ್ ಗ್ರೋತಿಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಸೊ ನೀವು ಟ್ರೈ ಮಾಡಿ. ಅದಾದಮೇಲೆ ನಾನು ABC ಜ್ಯೂಸನ್ನ ಕೂಡ ಮಾಡ್ಕೊಂಡು ಕುಡಿತೀನಿ. ಇದು ನನ್ನ ಡೈಲಿ ರೊಟೀನಲ್ಲಿ ಇದು ಒಂದು ಕೂಡ ಆಗಿದೆ. ಸೊ ಇದು ಕುಡಿಯೋದ್ರಿಂದ ನಿಮಗೆ ಸ್ಕಿನ್ ವೈಟ್ನಿಂಗ್ ಕೂಡ ಆಗುತ್ತೆ, ಹಾಗೆ ನಿಮ್ಮ ಬಾಡಿ ಹೆಲ್ತ್ ಕಂಡೀಷನ್ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಜೀರ್ಣಾಂಶದಿಂದ ಹಿಡಿದು ಎಲ್ಲನೂ ಒಳ್ಳೆ ರೀತಿಯಲ್ಲೇ ಆಗುತ್ತೆ, ನ್ಯಾಚುರಲ್ ಅಂತಲೇ ಹೇಳ್ಬೋದು. ಇದನ್ನು ನೀವು ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ಸೊ ಫೈನಲಿ ನನ್ನ ಜ್ಯೂಸ್ ರೆಡಿಯಾಗಿದೆ. ಸೊ ಇದನ್ನು ನಾನು ಕುಡಿದು ಸ್ನಾನ ಮಾಡಿ ಸೊ ಎಲ್ಲೋ ಹೊರಡೋದಿದೆ. ಸೊ ಅಲ್ಲಿಗೆ ನಾನು ರೆಡಿ ಆಗಬೇಕು. ರೆಡಿಯಾಗಿ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಸೊ ಈಗಷ್ಟೇ ರೆಡಿ ಆಯಿತು. ನೋಡ್ಬೋದು ನನ್ನ ಹೇರ್ ಹೇಗೆ ಕಾಣಿಸ್ತಾ ಇದೆ ನೋಡಿ ಹಿಂದಗಡೆ. ಸೊ ನಿಮಗೂ ಇದೇ ಥರ ಹೇರ್ ಗ್ರೋತ್ ಚೆನ್ನಾಗಿ ಆಗಬೇಕು, ಕೂದಲು ತುಂಬ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಂದರೆ ನನ್ನ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಖಂಡಿತ ನಿಮ್ಗೊಂದು ಅಪ್ಡೇಟ್ಸ್ಗಳನ್ನ ನಾನು ಹಾಕ್ತಾನೆ ಇರ್ತೀನಿ ಅಂತಲೇ ಹೇಳ್ಬೋದು. ಸೊ ಇವಾಗ ರೆಡಿ ಆಗಿದ್ದೀನಿ. ಎಲ್ಲಿಗೆ ಅಂತ ಅಂದರೆ ನನಗೆ ಗೊತ್ತಿರೋರು ಒಬ್ಬರು ಮನೆಗೆ ಹೋಗ್ತಾ ಇದ್ದೀನಿ. ನನಗೆ ತುಂಬಾ ಕ್ಲೋಸ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ನಾನಲ್ಲಿ ನಿಮಗೆ ಒಂದು ಏರ್ ಸ್ಪಾ ವಿಡಿಯೋ ಕೂಡ ಮಾಡಿ ಹಾಕೋಣ ಅಂತ. ಏರ್ ಸ್ಪಾನ ಪಾರ್ಲರ್ಗೆ ಹೋಗಿ ಮಾಡಿಸ್ಬೇಕು ಅಂತ ಏನಿಲ್ಲ, ನಾವು ಮನೇಲಿ ಮಾಡ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ಬೇಗ ಹೋಗಿ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ಬಂದಾಯಿತು. ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ನಮ್ಮ ರಕ್ಷಿತಕ್ಕನ ಮನೆಗೆ. ನನಗೆ ತುಂಬಾ ಕ್ಲೋಸ್ ಈ ಅಕ್ಕ. ಸೊ ಇವ್ರು ನನಗೆ ತುಂಬ ದಿನದಿಂದ ಹೇಳ್ತಿದ್ರು, ಚೈತ್ರ ನಾನು ಹೇರ್ ಸ್ಪಾ ಮಾಡ್ಕೋಬೇಕು ಅಂತ. ಸೊ ಅದಕ್ಕೆ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ, ಪಾರ್ಲರ್ಗಿಂತ ಮನೇಲೇ ಮಾಡ್ಕೋಬೋದು ಅಕ್ಕ, ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿ. ಸೊ ಅದಕ್ಕೆ ಅವ್ರಿಗೆ ಮಾಡ್ಕೊಡೋದಕ್ಕೆ ಬಂದೆ. ಹಾಗೆ ವಿಡಿಯೋನು ಕೂಡ ಮಾಡ್ತಾಯಿದ್ದೀನಿ ನಿಮಗೆ ಹೆಲ್ಪ್ ಆಗಲಿ ಅಂತ. ಫಸ್ಟು ನಾವು ಹೇರ್ನ ವೆಟ್ ಮಾಡ್ಕೋಬೇಕು. ಹೇರ್ನ ವೆಟ್ ಮಾಡಿಕೊಂಡು ಕ್ರೀಮ್ನ ಅಪ್ಲೈ ಮಾಡ್ಬೋದು. ನಾನಿಲ್ಲಿ ಲಾರಿಯಲ್ ಯೂಸ್ ಮಾಡ್ತಾಯಿದ್ದೀನಿ ಸ್ಪಾ ಕ್ರೀಮ್ನ. ಫ್ರೆಂಡ್ಸ್, ನನ್ನ ಕಡೆಯಿಂದ ಒಂದು ಸಜೆಷನ್ ಏನಂದರೆ, ಪಾರ್ಲರ್ಗೆ ಹೋಗಿನೇ ನಾವು ಹೇರ್ ಸ್ಪಾ ಮಾಡಿಸ್ಕೋಬೇಕಾ, ಮನೇಲಿ ಮಾಡ್ಕೊಳಕ್ಕಾಗಲ್ವಾ ಅನ್ನೋರಿಗೆ ಇದೊಂದು ವಿಡಿಯೋ ಅಂತಲೇ ಹೇಳ್ಬೋದು. ನಾವು ಮನೇಲೂ ಮಾಡ್ಕೋಬೋದು. ಈಗ ನೀವು ಒಂದು ಸಲ ಇನ್ವೆಸ್ಟ್ ಮಾಡ್ತೀರಾ ಪಾರ್ಲರಲ್ಲಿ, ಒಂದು 800, 900, 1000 ಹಿಂಗೆ ಇನ್ವೆಸ್ಟ್ ಮಾಡ್ತೀರಾ. ಅದನ್ನೇ ಒಂದು ಸಲ ನೀವು ಕ್ರೀಮ್ಗೆ ಯೂಸ್ ಮಾಡಿದ್ರೆ, ಕ್ರೀಮ್ಗೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಅದರಲ್ಲೇ 3-4 ಟೈಮ್ಸ್ನ ನೀವು ಮನೆಯಲ್ಲೇ ಮಾಡ್ಕೋಬೋದು. ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಬಟ್ ನೀಟಾಗಿ ಫಾಲೋ ಮಾಡಬೇಕು. ಮತ್ತು ನೀವು ಹೇರ್ನ ವೆಟ್ ಮಾಡಿಕೊಂಡು ನೀಟಾಗಿ ಸೆಕ್ಷನ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡ್ತಾ ಹೋಗಬೇಕು. ಒಂದು ಸ್ವಲ್ಪ ಕೂದಲನ್ನೇ ತೊಗೊಂಡು ನೀಟಾಗಿ ಕ್ರೀಮ್ನ ಅಪ್ಲೈ ಮಾಡಿ ನೀಟಾಗಿ ಲೈಟಾಗಿ ಮಸಾಜ್ ಕೊಡಿ. ಅದನ್ನು ಲೈಟಾಗಿ ಮಸಾಜ್ ಕೊಟ್ಟು ಸ್ವಲ್ಪ ಹೊತ್ತು ಅದನ್ನು ಬಿಡಬೇಕು. ನೋಡಿ ನಾನು ಹೇಗೆಲ್ಲ ಅಪ್ಲೈ ಮಾಡಿದ್ದೀನಿ ಅಂತ. ನೀಟಾಗಿ ಅದನ್ನು ಅಪ್ಲೈ ಮಾಡಿ ಒಂದು ಲೈಟಾಗಿ ಮಸಾಜ್ ಕೊಟ್ಟು ನಾಟ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ನಾವು ಒಂದು ಟವಲ್ನ ವೆಟ್ ಮಾಡ್ಕೊಂಡು ಬಿಸಿ ನೀರಲ್ಲಿ ಅದ್ದಿ ತಲೆಗೆ ಹಾಕಬೇಕು. ತಲೆಗೆ ಹಾಕಿ ಸ್ವಲ್ಪ ಹೇರ್ ಡ್ರೈಯರಲ್ಲಿ ನೀಟಾಗಿ ಫುಲ್ ಡ್ರೈ ಮಾಡಿದ್ರೆ ಟವಲ್ ಮೇಲೆ ನಿಮ್ಮ ಕೂದಲಿಗೆ ಒಂದು ಸ್ಟೀಮ್ನ ಕೊಟ್ಟಂಗೆ ಆಗುತ್ತೆ, ಇನ್ಸ್ಟೆಂಟ್ ಸ್ಟೀಮ್ನ ಕೊಟ್ಟಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಇದನ್ನು ಟ್ರೈ ಮಾಡಿ. ಮತ್ತು ಸ್ಟೀಮ್ ಕೊಡೋದ್ರಿಂದ ನಿಮ್ಮ ಕೂದಲು ಸ್ವಲ್ಪ ವಾಲ್ಯೂಮ್ ಆಗಿ ಕೂಡ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಫೈನಲಿ ವಾಶ್ ಮಾಡಿ ಆಯಿತು. ಸೊ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಿದೆ ಹೇರ್ ಅಂತ. ಸೊ ವಾಶ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಫುಲ್ ಡ್ರೈ ಆದಮೇಲೆ ತುಂಬ ಸಾಫ್ಟ್ ಅನ್ನೋ ಫೀಲ್ ಕೂಡ ಬರುತ್ತೆ. ಸೊ ನೀವು ಟ್ರೈ ಮಾಡಿ ಮನೇಲಿ.
ಹಾಯ್ ಗಾಯ್ಸ್, ಸೊ ಹೀಗಷ್ಟೇ ಮನೆಗೆ ಬಂದೆ. ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ ಆಗೋಂಥ ವಿಡಿಯೋ ಮಾಡಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಸೊ ಏಸ್ಪಾನ ನಾವು ಪಾರ್ಲರ್ಗೆ ಹೋಗಿ ಮಾಡಿಸ್ಕೋಬೋದಾ, ಮನೇಲಿ ಮಾಡ್ಕೋಬಾರ್ದಾ ಅನ್ನೋದಕ್ಕೆ ನಿಮ್ಗೆ ಇವತ್ತು ಒಂದು ಆನ್ಸರ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಪಾರ್ಲರ್ಗೆ ಹೋಗೋಕ್ಕಾಗದೇ ಇದ್ದಾಗ ನಾವು ಈ ಥರದೊಂದು ಸ್ಪಾ ಕ್ರೀಮ್ನ ತೊಗೊಂಡು ನಾವು ಮನೇಲೂ ಕೂಡ ಮಾಡ್ಕೋಬೋದು. ಇದು ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಿಮಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮಂಥ ಚಿಕ್ಕ ಪುಟ್ಟ ಕನ್ನಡ ಬ್ಲಾಗರ್ಸ್ನ ನೀವು ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.